ವೆಲ್ಕಮ್ ಟು ಫನ್ ವಿತ್ ಸನತ್ ಯೂಟ್ಯೂಬ್ ಚಾನಲ್. ಇವತ್ತು ನನ್ನನ್ನು ಪ್ರ್ಯಾಂಕ್ ಮಾಡಿದ್ದಾರೆ ನಮ್ಮ ಟೀಮ್ ಅವರು. ಅದನ್ನು ಮುಂದಿನ ವೀಡಿಯೋದಲ್ಲಿ ಹಾಕ್ತೀನಿ. ಇವತ್ತಿನ ದಿನ ಶುರು ಮಾಡೋಣ ಬನ್ನಿ. ಈ ಲೈನ್ ನೋಡಿ ನಿಜವಾಗ್ಲೂ ಫಿದಾಗ್ಬಿಟ್ಟೆ. ಏನು ಟ್ರೋಲಿ ಆಗ್ತಾರೆ ಆ ಲೈನ್ ಎಲ್ಲ ಎಲ್ಲಿಂದ ತಗೊಂಡ್ರಣ? ಹಿಂದ್ಗಡೆ ಯಾವ ಥರ ಹಾಕ್ತೀರಾ ಅಂದರೆ ಸಕ್ಕದಾಗೈತೆ. ಅದು ಹಾಲ್ ಟಿಕೆಟ್ ಹೆಚ್ಚಾಗ್ಬಿಡ್ತು ಮಾತ್ರ. ಅಣ್ಣ ಹಾಕ್ಸಿರೋ ಲೈನ್ ನೋಡಿ. ಮಳೆ ಬಂದಾಗ ಮರದ ಕೆಳಗೆ ನಿಲ್ಲಬೇಡಿ, ಕಷ್ಟ ಬಂದಾಗ ಸಂಬಂಧಿಕರ ಮನೆಗೆ ಹೋಗಬೇಡಿ, ಸುಖ ಬಂದಾಗ ನಂಬಿದ ದೇವರನ್ನು ಮರೆಯಬೇಡಿ. ವಾವ್, ಏನು ಲೈನ್ ಗುರು. ಗೈಸ್ ಇವತ್ತು ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಏನಾಗುತ್ತೆ ಏನು ಹೋಗುತ್ತೆ ಅಂತ ಗೊತ್ತಿಲ್ಲ. ಇವರು ನಂಬ್ಕೊಂಡು ಹೋಗೋದು ನನಗೆ ಯಾಕೋ ಡೌಟ್ ಇದೆ. ಗಾಡಿ ಇಲ್ಲ ಬಾ ಅಂತ ಹೇಳ್ತಾ ಇದ್ದಾರೆ. ಒಳಗೆ ಹೇಳ್ತಾ ಇದೆ ಬೇಡ ಅಂತ. ನೋಡೋಣ ಇವ್ರು ಏನು ಮಾಡ್ತಾರೆ ಏನು ಬಿಡ್ತಾರೆ ಅಂತ ನೋಡೋಣ. ನಾನೀಗ ಕೆಲಸ ಮುಗಿಸಿದ್ದೀನಿ, ಜಿಮ್ಗೆ ರೆಡಿಯಾಗಿ ಹೋಗ್ತಾ ಇದ್ದೀನಿ. ನೋಡೋಣ ಏನಾಗುತ್ತೆ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಇವಾಗ ಸನತ ಬತ್ತವನೆ, ಅವನ್ಗೆ ಟ್ರ್ಯಾಕ್ ಮಾಡಕ್ ಕಾಯ್ತಾ ಇದೀವಿ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಇವಾಗ ಯಾವ ತರ ಪ್ರ್ಯಾಂಕ್ ಮಾಡ್ತೀವಿ ಎಲ್ಲ ವೇಟ್ ಮಾಡಿ ನೋಡಿ. ಕಾನ್ಸೆಪ್ಟ್ ಏನಂತ ಅಂದ್ರೆ 5 days ಇಂದ ನಾವು ಜಿಮ್ಗೆ ಬರ್ತೀವಿ ಅಂತ ಆಟರ್ಸಿ ಪ್ರ್ಯಾಂಕ್ ಮಾಡಿ ಮೊನ್ನೆ ಒಂದು ಪ್ರ್ಯಾಂಕ್ ಮಾಡಿದ್ವಿ ಇದೇ ತರ. ಇವತ್ತು ಪ್ರ್ಯಾಂಕ್ ಮಾಡಿದೀವಿ, ಅದು ಯಾವ ತರ ಆಗುತ್ತೆ ನೋಡೋಣ. ಬಂದೇ ಬರ್ತೀವಿ, ಬರ್ಲೇಬೇಕು ನಿನ್ ಮನೆ ಹತ್ರ ಅಂತ ಹೇಳಿದೀವಿ. ನಾವು ಕೂಡ ಸುಮ್ಮನೆ ಅವ್ರಿಗೆ ಪ್ರ್ಯಾಂಕ್ ಮಾಡಕ್ಕೋಸ್ಕರ ರೆಡಿ ಆಗಿದೀವಿ. ಬದುಕ್ತಾವ ನೀ ಪ್ರ್ಯಾಂಕ್ ಮಾಡೋಣ, ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ಅಂತ ನೋಡೋಣ. ಸನಾತನ ಹಾಳು ಮಾಡಕ್ಕೆ ಎಷ್ಟು ಚೆನ್ನಾಗಿ ಕಾಯ್ತಾ ಇದ್ದೀರಿ ನೋಡಿ. ಏನ್ ಗೊತ್ತಾಗ ಬಂದ ತಕ್ಷಣ ಫುಲ್ ಪ್ರ್ಯಾಂಕ್ ಮಾಡೋದೇ, ಪಾನಿಪುರಿ ತಿನ್ನ ಕರ್ಕೊಂಡು ಹೋಗೋದು. ಬರೀ ಡೌಗಳಿಂದ ಡಮಲ್ ಡಿಮಿಲ್ ಡಕ್ಕ. ಇವತ್ತು ನಾವು ಜಿಮ್ಗೆ ಹೋಗಲ್ಲ ಪಕ್ಕ. ನಿಂಗೆ ಒಳ್ಳೇದ್ ಮಾಡ್ತಾರ, ನಿನ್ ಜನ್ಮಕ್ಕೆ ಹೋಗೋ. ಬಂದ್ ಮಾಡು. ಎಲ್ಲಿದ್ಯಾ? ಇನ್ನು ಎಲ್ಲಿದ್ಯಾ ಮರಿಯಾ? ಏಯ್ ಟೈಮ್ ಎಷ್ಟು ನೋಡು, 8:30 ಆಗದೆ. ಏನಾ ಸೋನು ಇಲ್ಲ ಶೂನು ಇಲ್ಲ. A few moments later. ಇನ್ನವಾಗ ಬರೋದ್ ನೀನು 8:30 ಆಯ್ತು. ಸೋಮುಖ ಹಾ ಸರಿ ಸರಿ ಬಾ ಬಾ ಅಣ್ಣ. ಗಾಡಿ ಇಲ್ಲ ಬಾ ಅಣ್ಣ. ಎಲ್ಲ ಕೆಳಗೆ ಇದೀವಿ. ಆಯ್ತು ಆಯ್ತು, ಕೆಳಗಿಲ್ಲ ಅಂದ್ರೆ ಒಟ್ಟೋಗು. ಇದು ಕೆಳಗಿಲ್ಲ ಅಂದ್ರೆ ಒಟ್ಟೋಗಪ್ಪ. ಸ್ಮೈಲ್ ಅಲ್ವಾ, ನನ್ ಲಾಗು ಹಾಕಬೇಕು ನೀನು. ಅಣ್ಣ ಬಂದ ಹಾಯ್ ಬ್ರೋ. ಹಾಯ್. ಯಾವ ಕಡೆ ಬರ್ರೋ ಹೋಗೋಣ. ಏನ್ ಸಮಾಚಾರ? ಎಲ್ಲಿಗೆ? ಜಿಮ್ಗೆ. ಜಿಮ್ಗೆ ಎರಡು ಕ್ಯಾಮ್ರಾ ಇಟ್ಕೊಂಡ್ರೆ ನಾನು ಎಲ್ಲಿ ನೋಡ್ಲಿ? ಮತ್ತೆ ಜಿಮ್ಗೆ ಹೋಗ್ತೀನಿ ನಿಜವಾಗ್ಲು. ಆಟ ಆಡ್ಬಿಡ ನಿಜ, ಸೀರಿಯಸ್ ಆಗಿ. ಅಮಲ್ ಟು ಮೀಟ್ ಅಕ್ಕ, ನಾವು ಜಿಮ್ಗೆ ಹೋಗಲ್ಲ ಪಕ್ಕ. ಡ್ರೆಸ್ ಹಾಕಿದ್ರೆ ಬ್ರೋ, ನನ್ನ ಟೀಮ್ ಇಸ್ ಟೀಮ್. ನಾನು ಯಾವಾಗ್ಲೂ ಹೇಳ್ತಿಲ್ವ ಟೀಮ್ ಸ್ಪಿರಿಟ್ ನ ಇದ್ರಲ್ಲಿ ಯೂಸ್ ಮಾಡ್ಬೇಡ. ನಿನ್ನೆ ಅದಕ್ಕೆ ನಾನು ಹಂಗೆ ಹೋಗಿದ್ದು. ಹಿಂಗೆ ಇವತ್ತು ಅದಕ್ಕೆ ಆಗಲ್ಲ ಅದು. ಯಾಕೆ ಸ್ಟ್ಯಾಂಡ್ ಬೇರೆ ಆಗ್ತಾಳೆ. ನಿಮ್ಗೇನೆ ಬಂದಿರೋ ರೆಡಿ ಬ್ರೋ. ನಾಗರ ಬಯಲು ಒಂದು ಇವೆಂಟ್ ಇದೆ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ನಾಗರ ಬಯಲು ಒಂದು ಇವೆಂಟ್ ಇದೆ, ಓಕೆನಾ? ಆ ಈವೆಂಟ್ ಮುಗಿಸ್ಕೊಂಡು ಆರಾಮಾಗಿ ಕೂಲ್ ಆಗಿ ಎಂಜಾಯ್ ಮಾಡ್ಕೊ ಬೇಡ. ಅದೇ ಹೇಳಿದೆ ನಾವು ಬಂದಿ. ಕೈ ಬಿಡಿ ಅಷ್ಟೇ. ರೆಡಿ ಬ್ರೋ, ಹೋಣ. ಹಂಗೆ ಹೋಗ್ಬಿಡ್ಬೇಕಂದ್ರೆ. ಬ್ರೋ ಹೇಗಿದೆ ಪ್ರ್ಯಾಂಕು? ನೀನು ಜಿಮ್ಗೆ ಹೋಗಿ ವರ್ಕೌಟ್ ಮಾಡಿ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ನೋಡಿ. ನೋಡಿ ಪ್ರ್ಯಾಂಕ್. ಇದೇ ವಿಷಯದಲ್ಲಿ ಫ್ರ್ಯಾಂಕ್ ಮಾಡೋದಾಗೋಯ್ತು, ಬೇರೆ ಮಾಡಲ್ಲ ಇವರು. ನೋಡಿ ಗೈಸ್, ಇವತ್ತು ಮಿಸ್ಸು ಜಿಮ್ಮು ನಂದು. ನೆಕ್ಸ್ಟ್ ಆಗಲ್ಲ ಗೈಸ್ ಈ ತರ. ನೆಕ್ಸ್ಟ್ ಅವ್ರ ಜಿಮ್ಮಿಗೆ ಇರೋವರೆಗೂ ಹಿಂಗ ಆಗ್ತಾನೆ ಇರುತ್ತೆ. A few moments later. ಎಸ್ ಗೈಸ್, ಫೈನಲಿ ನೋಡಿ ಈ ಥರ ಕರ್ಕೊಂಬಂದರು. ಇಲ್ಲಿ ಎಲ್ಲ ರೆಡಿ ಮಾಡ್ಕೊತಾ ಇದ್ವಿ ಕಿಚನ್ ಡೆಕೋರ್ಗೆ. ನಾನು ಎಷ್ಟು ಕೆಲಸ ಮಾಡ್ತಾನಪ್ಪ ಅಂತ ನನ್ನ ಫ್ರೆಂಡ್ಸ್ ಎಲ್ಲ ವಿಡಿಯೋ ನೋಡಿದವ್ರು ಅನ್ಕೋಬೋದು. ನಾನು ಯಾವುದೇ ಕೆಲಸ ಮಾಡೋಕ್ಕೂ ಹಿಂದೆ ಮುಂದೆ ನೋಡಲ್ಲ. ಅದು ನಾನು ಮನಸ್ಪೂರ್ವಕವಾಗಿ ನಾನು ಹೇಳ್ತೀನಿ. ಇದನ್ನು ಒಂದು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತಲೇ ಮಾಡ್ತಾಯಿದ್ದೀನಿ. ನಾನು ಎಲ್ಲ ಕೆಲಸದಲ್ಲೂ ಎಕ್ಸ್ಪೀರಿಯೆನ್ಸ್ ಮಾಡ್ತೀನಿ. ಒಂದೊಂದು ಕೆಲಸದಲ್ಲಿ ಒಂದೊಂದು ಥರ ಇರುತ್ತೆ. ಇದನ್ನು ನಾನು ಇವತ್ತು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ಇವ್ರ ಜೊತೆ ಹೋದಾಗಲ್ಲ ಎಲ್ಲ ಕಿಚನ್ ಡೆಕೋರೇಟ್ ಆಗಲಿ, ಯಾವುದೇ ಡೆಕೋರೇಷನ್ ಆಗಲಿ ಎಕ್ಸ್ಪೀರಿಯೆನ್ಸ್ ಮಾಡ್ತೀನಿ. ಇದು ಫೈನಲ್ ಔಟ್ಪುಟ್ ಹೆಂಗೆ ಬಂತು ಅಂತ ತೋರಿಸ್ತೀನಿ. ಚಂದ
ಚಂದಕ್ಕಿಂತ ಚಂದ ನೀನೆ ಸುಂದರ ಚಂದಕ್ಕಿಂತ ಚಂದ ನೀನೆ ಸುಂದರ ನಿನ್ನ ನೋಡ ಬಂದ ಬಾನು ಚಂದಿರ ನಿನ್ನ ನೋಡ ಬಂದ ಬಾನು ಚಂದಿರ ಅಂದ ಚಂದವು ನೀನೇ ಅಂದನು ಅಂದ ಚಂದ ಅಂದ ನಿಮ್ಗೆ ಯಾವುದೇ ರೀತಿ ಕಿಚನ್ ಡೆಕೋರ್ ಪ್ಲೇಟ್ ಡೆಕೋರ್ ಎನಿ ಡೆಕೋರ್ ಬೇಕಾದಲ್ಲಿ ಏಲ್ಸ್ ಡೆಕೋರ್ನ ಫಾಲೋ ಮಾಡಿ. ನಮ್ದೆಲ್ಲ ಡೀಟೇಲ್ಸ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಯಾವುದೇ ಥರ ಆರ್ಡರ್ಸ್ ಬೇಕಾದರೂ ಕಾಂಟ್ಯಾಕ್ಟ್ ಮಾಡಿ. ಮತ್ತೆ ಇದೇ ಥರ ಫನ್ ವೀಡಿಯೋಸ್ ಜೊತೆ ಮತ್ತೊಂದು ಸರಿ ಬರ್ತೀನಿ. ಮತ್ತೆ ಸಿಗೋಣ. ಚಂದ ನೀನೆ ಸುಂದರ.